ಯತ್ನಾಳ್ಗೆ ಬಿಜೆಪಿ ಬಿಗ್ ಶಾಕ್ ಒಂದನ್ನ ಕೊಟ್ಟಾಗಿದೆ. ವಾಜಪೇಯಿ ನಿಷ್ಠ ಆರ್ಎಸ್ಎಸ್ ಕಟ್ಟಾಳು ಯತ್ನಾಳನ್ನ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಿರೋದು. ರೆಬಲ್ ನಾಯಕ ಪಕ್ಷದಿಂದಲೇ 6 ವರ್ಷ ಕಿಕ್ಔಟ್ ಆಗಿದ್ದಾರೆ. ಇದೀಗ ಕುತೂಹಲ ಮೂಡಿಸ್ತಾ ಇದೆ ಯತ್ನಾಳ್ ಅವರ ಮುಂದಿನ ನಾಡು. ವಿಜಯೇಂದ್ರ ವಿರುದ್ಧ ಬಹಿರಂಗ ಸಮರವನ್ನ ಸಾರಿದ್ರು ಯತ್ನಾಳ್. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಉಚ್ಚಾಟನೆ ಮಾಡಲಾಗಿದೆ. ನೋಡಿ, ಬಹಿರಂಗವಾಗಿಯೇ ವಿಜಯೇಂದ್ರ ವಿರುದ್ಧ, ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದ್ರು, ಸಮರ ಸಾರಿದ್ರು. ಜೊತೆಗೆ ಪಕ್ಷದಲ್ಲಿನ ಭ್ರಷ್ಟಾಚಾರ, ಪಕ್ಷದಲ್ಲಿ ನಡೀತಾ ಇರುವಂತ ಕೆಲವೊಂದು ವಿಚಾರವನ್ನ ನೇರವಾಗಿ ವಿರೋಧಿಸಿದ್ರು. 2 ಬಾರಿ ನೋಟಿಸ್ ಕೊಡಲಾಗಿತ್ತು. ಅದರ ಜೊತೆಗೆ ನಾನು ಉತ್ತಮವಾದಂತ ನಡತೆಯನ್ನ ಹೊಂತೀನಿ ಅನ್ನುವಂತ ವಿಶ್ವಾಸವನ್ನ ಹೈಕಮಾಂಡ್ ನಾಯಕರಿಗೆ ಯತ್ನಾಳ್ ಕೊಟ್ಟಿದ್ರು. ಬಟ್ ಅದು ಮಾತಿಗೆ ಮಾತ್ರ ಸೀಮಿತವಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇತ್ತು. ಬಿಜೆಪಿಯಲ್ಲಿ ಸಾಕಷ್ಟು ರೀತಿಯಾದಂಥ ಶೀತಲ ಸಮರ ನಡೆದು ಕೊನೆಗೆ ಬಹಿರಂಗ ಸಮರವೂ ಕೂಡ ಆಗಿತ್ತು. ಶಿಸ್ತಿನ ಪಕ್ಷಕ್ಕೆ ಒಂದು ರೀತಿಯಾದಂಥ ಮುಜುಗರ ಆಗ್ತಾ ಇತ್ತು. ಹಾಗಾಗಿ ಕೇಂದ್ರ ಶಿಸ್ತು ಸಮಿತಿಯಿಂದ ಒಂದು ಖಡಕ್ಕಾದಂಥ ನಿರ್ಧಾರವನ್ನು ತೆಗೆದುಕೊಂಡಿರೋದು 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ. ಸೊ ಇದು ನಿನ್ನೆಯಿಂದ ಆಗ್ತಿರುವಂಥ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಬಟ್ ಈಗಿರುವಂಥ ಕುತೂಹಲ, ವಾಟ್ ನೆಕ್ಸ್ಟ್? ಯತ್ನಾಳ್ ಅವರ ಮುಂದಿನ ನಡೆಗೇನು? ಏನ್ ಫಾಲೋ ಮಾಡ್ತಾರೆ, ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ? ಹೌದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯತ್ನಾಳ್ ಅವರು. ಸುಮ್ಮನೆ ಅಂತೂ ನಾನು ಕೂರಲ್ಲ, ನನ್ನ ಹೋರಾಟ ಏನಿತ್ತು ಆ ಹೋರಾಟವನ್ನು ನಾನು ಮುಂದುವರಿಸ್ತೀನಿ. ಪಕ್ಷದ ಒಳಗಡೆ ಇರುವಂಥ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ದು ಸಮಸ್ಯೆ ಆಯಿತು. ಬಟ್ ನಾನು ಅದನ್ನ ಇಲ್ಲಿಗೆ ಬಿಡಲ್ಲ, ನನ್ನ ಹೋರಾಟ ಅನ್ನೋದು ಸಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಆ ಹೋರಾಟ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಪ್ರಶ್ನೆ. ಈಗಾಗಲೇ ನೀವು ಈಶ್ವರಪ್ಪನವ್ರ ವಿಚಾರವನ್ನು ಗಮನಿಸಿರಬಹುದು. ಏನಾಗಿದೆ, ಏನಾಗಿದ್ದಾರೆ, ಎಷ್ಟರ ಮಟ್ಟಿಗೆ ಅವರ ವರ್ಚಸ್ಸು ಹಾಗೆ ಉಳಿದಿದೆ ಅನ್ನುವಂಥದ್ದು. ಸೊ ಯತ್ನಾಳ್ ಅವರು ಕೂಡ ಅದೇ ಸಾಲಿಗೆ ಸೇರ್ಕೊಬಿಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಯತ್ನಾಳ್ ಅವರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಈಶ್ವರಪ್ಪನವ್ರ ಥರ ಸೈಡ್ ಲೈನ್ ಆಗ್ಬಿಡ್ತಾರಾ, ಸೈಡಿಗೆ ಹೋಗ್ಬಿಡ್ತಾರಾ, ಅವ್ರ ರಾಜಕೀಯ ಭವಿಷ್ಯದ ಕತೆಗೇನಾಗಬಹುದು? ಈ ಎಲ್ಲ ಪ್ರಶ್ನೆಗಳು ಇದೆ. ಆದರೆ ಯತ್ನಾಳ್ ಅವರು ಬಹಳ ಸ್ಟ್ರಾಂಗ್ ಆಗಿ, ಬಹಳ ವಿಶ್ವಾಸದಿಂದ ಹೇಳಿರೋದು ಒಂದೇ: ಉತ್ತರ ಕರ್ನಾಟಕದ ಪರವಾಗಿ, ಹಿಂದೂಗಳ ಪರವಾಗಿ, ಜೊತೆಗೆ ಬಿಜೆಪಿ ಪಕ್ಷದಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಇವುಗಳ ವಿರುದ್ಧವಾಗಿ ನಾನು ಖಂಡಿತವಾಗಿ ಧ್ವನಿ ಎತ್ತುತ್ತೀನಿ, ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಅಂತ. ಸೊ ಹಾಗಿದ್ರೆ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಇದೀಗ ಅನೇಕರಿಗೆ ಡವ ಬೇರೆ ಶುರು ಆಗ್ಬಿಟ್ಟಿದೆ. ಯಾರು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಈ ಉಚ್ಚಾಟನೆ ಆದ ನಂತರ ಮುಂದೆ ಇನ್ಯಾರ್ಯಾರಿಗೆ ಟೆನ್ಷನ್ ಆಗಿದೆ ಅಂತ ನಾವು ನೋಡೋದಾದ್ರೆ, ರಮೇಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಟೆನ್ಷನ್, ಬಿಕಾಸ್ ಇವರೆಲ್ಲ ಒಟ್ಟಿಗೆ ಇದ್ದವರು. ಹಾಗೇನೆ ಅರವಿಂದ್ ಲಿಂಬಾವಳಿ ಅವರು ಕೂಡ ಇದೇ ಸಾಲಿನಲ್ಲಿದ್ದಾರೆ. ಅವ್ರ ಕತೆಗೇನು ಅನ್ನೋದು ಕೂಡ ಪ್ರಶ್ನೆ ಇದೆ. ಜೊತೆಗೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಇದೇ ಸಾಲಿನಲ್ಲಿದ್ದಾರೆ. ಅವ್ರ ಕತೆಗೇನು ಅನ್ನೋದು ಪ್ರಶ್ನೆ ಇದೆ. ಬಟ್ ಇಲ್ಲಿ ಪ್ರತಾಪ್ ಸಿಂಹ ಅವರ ವಿಚಾರ ಬೇರೆ ಥರದಿದೆ. ಯಾಕೆ ಅಂದರೆ, ಹೌದು, ಸ್ಟಾರ್ಟಿಂಗಲ್ಲಿ ಭಿನ್ನರ ಬಣದಲ್ಲಿ ಪ್ರತಾಪ್ ಸಿಂಹ ಅವರು ಕಾಣಿಸ್ಕೊಂಡ್ರು ಇತ್ತೀಚೆಗೆ ಮೈಸೂರಲ್ಲಿ ವಿಜಯೇಂದ್ರ ಜೊತೆ ಕಾಣಿಸ್ಕೊಳ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರ ಜೊತೆಗೆ ವೇದಿಕೆ ಹಂಚಿಕೊಳ್ತಾರೆ. ವಿಜಯೇಂದ್ರ ಅವರನ್ನ ಭೇಟಿ ಮಾಡ್ತಾರೆ. ಎಲ್ಲೋ ಒಂದು ಕಡೆಯಲ್ಲಿ ಕೊನೆಯ ಹಂತದಲ್ಲಿ, ಲಾಸ್ಟ್ ಮೂಮೆಂಟ್ನಲ್ಲಿ ಪ್ರತಾಪ್ ಸಿಂಹ ಸೇಫ್ ಆದಂಗೆ ಕಾಣಿಸ್ತಾ ಇದೆ. ಬಿಕಾಸ್ ಪ್ರತಾಪ್ ಸಿಂಹ ಅವ್ರಿಗೆ ಒಂದು ಅರ್ಥ ಆಯಿತು, ನಾವು ಹೀಗೆ ವಿಜಯೇಂದ್ರ ಅವರನ್ನು ಬಹಳ ಎದುರಾಕೊಂಡ್ರೆ ಮುಂದೆ ರಾಜಕೀಯವಾಗಿ ಕಷ್ಟ ಆಗಬಹುದು ಅಂತ. ನೀವು ಯತ್ನಾಳ್ ಅವರನ್ನು ನೋಡಿ, ರಮೇಶ್ ಜಾರಕಿಹೊಳಿ ಅವರನ್ನು ನೋಡಿ, ಕುಮಾರ್ ಬಂಗಾರಪ್ಪ ಅವರನ್ನು ನೋಡಿ, ಅರವಿಂದ್ ಲಿಂಬಾವಳಿ ಅವರನ್ನು ನೋಡಿ, ಒಂದು ಅನುಭವ ಇದೆ. ಒಂದಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿ ಎಲ್ಲವನ್ನೂ ಅನುಭವಿಸಿದ್ದಾರೆ, ಅಂದರೆ ಅಧಿಕಾರವನ್ನು, ಗೌರವವನ್ನು, ಎಲ್ಲವನ್ನ. ಬಟ್ ಪ್ರತಾಪ್ ಸಿಂಹ ಅವರ ವಿಚಾರ ಹಂಗಲ್ಲ. ಈಗಿನ್ನೂ ರಾಜಕೀಯ ಭವಿಷ್ಯ ಕಲ್ಪಿಸ್ಕೊಳ್ತಾ ಇದ್ದಾರೆ. ಒಂದು ಉತ್ತಮವಾದಂಥ ಸ್ಥಾನ ಸಿಕ್ಕಿತ್ತು ಸಂಸದ ಅಂತ. ಸೊ ಈಗಲೇ ಎಳ್ಳು ನೀರು ಬಿಟ್ಕೊಳ್ಳೋಕೆ ಅವ್ರಿಗೂ ಮನಸ್ಸಿಲ್ಲ. ಹಾಗಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು, ನಾಜೂಕಾದ ಹೆಜ್ಜೆಯನ್ನು ಇಡಬೇಕು. ಕೊನೆಯ ಮೂಮೆಂಟ್ನಲ್ಲಿ ಬೀಸೋ ದೊಣ್ಣೆಯಿಂದ ಪಾರಾದ ಹಾಗೆ ವಿಜಯೇಂದ್ರ ಅವರನ್ನು ಭೇಟಿಯಾಗಿದ್ಕೋ ಏನೋ ಗೊತ್ತಿಲ್ಲ, ಪ್ರತಾಪ್ ಸಿಂಹ ಅವರು ಸ್ವಲ್ಪ ಮಟ್ಟಿಗೆ ಸೇಫ್ ಝೋನ್ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೀಗ ಈ ಹೈಕಮಾಂಡ್ನ ನಡೆಯಿಂದ ಈ ರೆಬಲ್ಸ್ ಪಡೆ ಅನ್ನೋದು ಛಿದ್ರವಾಗ್ಬಿಟ್ಟಿದೆ. ಎಲ್ಲ ಒಗ್ಗಟ್ಟಾಗಿದ್ರು, ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರು, ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ರು, ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯದಾದ್ಯಂತ ಓಡಾಡ್ತೀವಿ ಅಂತ ಹೇಳಿದ್ರು, ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಪಟ್ಟರು. ಕೊನೆಯದಾಗಿ ಈ ಭಿನ್ನರ ಬಣದ ಮುಂದಾಳತ್ವವನ್ನು ವಹಿಸಿದ, ನಾಯಕತ್ವವನ್ನು ವಹಿಸಿದ ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡಿರೋದ್ರಿಂದ ಸಹಜವಾಗಿ ಈ ಗುಂಪಿನಲ್ಲೇ ಇರುವ ಇನ್ನೊಂದಷ್ಟು ನಾಯಕರುಗಳು
ಸೊರಬ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, BP ಹರೀಶು, ಹರಿಹರ ಶಾಸಕ ಅರವಿಂದ್ ಲಿಂಬಾವಳಿ ಅವರು. ಸೊ ಇದೆಲ್ಲರಿಗೂ ಕೂಡ ಇದೀಗ ಟೆನ್ಷನ್ ಆಗ್ತಾ ಇದೆ. ನಾವು ಏನು ಮಾಡೋದು? ಈಗ ಭಿನ್ನರ ಬಣ ಅಂತ ಗುರುತಿಸ್ಕೊಂಡಾಗಿದೆ. ಭಿನ್ನರ ಬಣದ ನಾಯಕತ್ವವನ್ನೇ ಇಲ್ಲಿ BJP ಹೈಕಮಾಂಡ್ ಕಿತ್ತು ಬಿಸಾಕಿದೆ. ಹೀಗಿರ್ಬೇಕಾದ್ರೆ ಇನ್ಯಾರ್ದು ನಾಯಕತ್ವದಲ್ಲಿ ಈ ಭಿನ್ನರ ಬಣ ಮುಂದುವರಿತಾರಾ, ಅಥವಾ ಈಗ ಆಗಿರೋದನ್ನ ನೋಡಿಕೊಂಡು ಯಾವುದೂ ಬೇಡ ಅಂತ ಸೈಲೆಂಟಾಗಿ ಸುಮ್ಮನೆ ಇರ್ತಾರ, ಮೂಲೆ ಗುಂಪಾಗ್ತಾರ, ಅಥವಾ BJPಗೆ ಅಂದರೆ ವಿಜಯೇಂದ್ರ ಅವರ ಜೊತೆಗೆ ಕೈ ಜೋಡಿಸಿ ಏನೂ ಆಗೇ ಇಲ್ಲ ಇಷ್ಟು ದಿನ ಅಂತ ನಾರ್ಮಲ್ ಆಗಿ ಇರ್ತಾರ. ಸೊ ಇದು ಪ್ರಶ್ನೆ, ಕುತೂಹಲ. ಇವರ ಮುಂದಿನ ನಡೆ, ಇವರ ಮುಂದಿನ ರಾಜಕೀಯ ಭವಿಷ್ಯ ಏನಾಗಿರುತ್ತೆ, ಏನಾಗಬಹುದು ಅನ್ನೋದು ಎರಡೂ ಥರ ಚರ್ಚೆಗಳಾಗ್ತಾಗಿದೆ. ಒಂದು ಸೈಲೆಂಟಾಗಿ ಮೊದಲು ಹೆಂಗಿದ್ರೋ ಹಾಗೆ ಹೊಂದ್ಕೊಂಡು ಹೋಗ್ತಾರೆ ಅಂತ. ಸೊ ಇನ್ನೊಂದು ಯಾವುದೂ ಬೇಡ ಅಂತ